ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಘಟನೆ ಬಗ್ಗೆ ದೂರು ನೀಡಿದ ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಅಶೋಕನಗರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ದೂರಿನಲ್ಲಿ ಸಾವಿನ ಬಗ್ಗೆ ತನಿಖೆ ಮಾಡಿ ಅಂತ ಉಲ್ಲೇಖ ಮಾಡಿದ್ದಾರೆ. ಹಲವು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ಕೊಟ್ಟಿರೋ ದೂರಿನಲ್ಲಿ ಹಾಗಾದ್ರೆ ಏನೇನಿದೆ? ಮಧ್ಯಾಹ್ನ ಲ್ಯಾಂಗ್ಫೋರ್ಡ್ ರಸ್ತೆಗೆ ಬಂದಿದ್ರು. ಕಾರ್ನಿಂದ ಇಳಿದು ಗಾಬರಿಯಿಂದ ಆಫೀಸ್ಗೆ ಬಂದವರೇ ಗನ್ಮ್ಯಾನ್ ನ ಹೊರಗೆ ಇರೋಕೆ ಹೇಳಿದ್ರು. ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿ ಹೋಗಿದ್ರು. ಹೋದವರೇ ತಮ್ಮ ಕೊಠಡಿಗೆ ಹೋಗಿ ಲಾಕ್ ಮಾಡಿಕೊಂಡ್ರು. 15 ನಿಮಿಷದ ಬಳಿಕ ರೂಮ್ನಿಂದ ಒಂದು ಶಬ್ದ ಬಂದು ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು. ಯಾವುದೇ ಪ್ರಯೋಜನ ಆಗಲಿಲ್ಲ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಪ್ರಜ್ವಲ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ದೂರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಲ್ಲಿನ ಸಿಬ್ಬಂದಿಗಳಿಂದ ಕೂಡ ಮಾಹಿತಿ ಈಗಾಗಲೇ ಕಲೆಕ್ಟ್ ಆಗಿದೆ. ಓವರ್ ಆಲ್ ಇನ್ಫಾರ್ಮೇಶನ್ಸ್ ಏನೇನಿದೆ, ನಿನ್ನೆ ನಡೆದ ಆ ಸಂದರ್ಭದ ಇನ್ಫಾರ್ಮೇಶನ್ಸ್ ಏನೇನು ದಾಖಲಾಗಿವೆ ಇಲ್ಲಿವರೆಗೆ? ಭಾವನಾ, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಅನುಮಾನಾಸ್ಪದ ಸಾವು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈ ಒಂದು ಆತ್ಮಹತ್ಯೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗಳು ಏನಾದರೂ ಕಿರುಕುಳವನ್ನ ನೀಡಿದ್ರ ಅನ್ನುವಂತ ಒಂದು ಅನುಮಾನ ಒಂದು ಕಡೆ ಆದ್ರೆ, ಇವರಿಗೆ ಬೇರೆ ಯಾವ್ದಾದ್ರು ರೀತಿಯ ಸಂಕಷ್ಟ ಇತ್ತ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರ 2 ಮೊಬೈಲ್ಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡಿರುವಂತದ್ದು. ಕೊನೆಯದಾಗಿ ಅವರ ತಾಯಿಗೆ ಕರೆ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಅದು ಹೌದಾ ಅಥವಾ ಅಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಏನಿದೆ ಅದು ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರ ಪಾಸ್ವರ್ಡ್ ಏನಿದೆ ಅದು ಗೊತ್ತಿಲ್ಲದೆ ಇರೋದ್ರಿಂದಾಗಿ ಅವರ ಕುಟುಂಬಸ್ಥರ ಬಳಿಯಲ್ಲೂ ಕೂಡ ಅವರ ಮೊಬೈಲ್ನ ಪಾಸ್ವರ್ಡ್ ಏನಾದರೂ ಗೊತ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳಿರುವಂತದ್ದು. ಒಂದೊಮ್ಮೆ ಅವರ ಕುಟುಂಬಸ್ಥರು ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೋರ್ಟ್ನ ಅನುಮತಿಯನ್ನ ಪಡೆದು ಆ ಒಂದು ಮೊಬೈಲ್ ಅನ್ನ FSL ಗೆ ಕಳುಹಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. FSL ನಲ್ಲಿ ಆ ಒಂದು ಮೊಬೈಲ್ ಅನ್ನ ಓಪನ್ ಮಾಡಿ ಅವರು ಕೊನೆಯದಾಗಿ ಯಾರಿಗೆ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗೆ ಯಾವ ವಿಚಾರವನ್ನ ಅವರು ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಬೇರೆ ಯಾವುದಾದ್ರೂ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಈ ಹಿಂದೆ ಇವರೇನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರ ಅಥವಾ ಯಾವುದಾದ್ರೂ ಸಮಸ್ಯೆಯ ಬಗ್ಗೆ ಮಾತನಾಡಿದ್ರ ಅಂತನೂ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಇಂದು ಬೆಳಗ್ಗೆ ಅವರ ಕುಟುಂಬಸ್ಥರು ಬಂದಿರೋದ್ರಿಂದಾಗಿ ಆ ಬಗ್ಗೆ ಇನ್ನು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಅದರಲ್ಲೂ ಕೂಡ ಅವರನ್ನ ಮತ್ತೆ ಒಮ್ಮೆ ವಿಚಾರಣೆಗೆ ಕರೀಬಹುದು. ಹಾಗೆ ಅವರ ಬಳಿಯಲ್ಲಿ ಮಾಹಿತಿಯನ್ನು ಪಡೆದು ಅನಂತರದಲ್ಲಿ ಮತ್ತೆ ತನಿಖೆಯನ್ನ ಮುಂದುವರಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಸದ್ಯ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಪ್ರೊಸೀಜರ್ಗಳಿದೆ ಅದನ್ನ ಈಗ ಪೊಲೀಸರು ಮುಗಿಸಿರುವಂತದ್ದು. ಇನ್ನು ಕೂಡ ಅವರ ಕುಟುಂಬಸ್ಥರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿಲ್ಲ. ಅವರ ಕುಟುಂಬಸ್ಥರಿಂದ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಅಂದ್ರೆ ಐಟಿ ರೇಡ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಆದಂತ ಕೆಲವೊಂದಿಷ್ಟು ಸಮಸ್ಯೆಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ಅವರು ಬೇರೆ ಯಾವುದಾದ್ರು ವಿಚಾರಗಳ ಬಗ್ಗೆ ನಿಮ್ಮ ಬಳಿಯಲ್ಲಿ ಚರ್ಚೆ ಮಾಡಿದ್ರ ಅನ್ನುವಂತ ಒಂದು ಮಾಹಿತಿ ಆಗಿರ್ಬೋದು. ಇದೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ತುಂಬಾ ಮಹತ್ವವನ್ನು ಪಡಿತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಒಂದು ವ್ಯಕ್ತಿ ಅವರಾಗಿರ್ಲಿಲ್ಲ ಅನ್ನುವಂತ ಅಭಿಪ್ರಾಯ ಏನಿದೆ ಅದು ಅವರ ಕುಟುಂಬಸ್ಥರು ಹಾಗೆ ಅವರ ಫ್ರೆಂಡ್ಸ್ ಇಂದಲೂ ಕೂಡ ಬರ್ತಾ ಇರುವಂತದ್ದು. ಅವರು ಸಾಕಷ್ಟು ಧೈರ್ಯವಂತರಾಗಿದ್ರು. ಹಾಗೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಅವರು ಆರ್ಥಿಕವಾಗಿಯೂ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇರಲಿಲ್ಲ ಅನ್ನುವಂತ ಒಂದು ಮಾತನ್ನ ಅವರ ಸಹೋದರರು ಕೂಡ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ತನಿಖೆಯನ್ನ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಅವರು ಯೂಸ್ ಮಾಡಿಸಿದ್ದಂತ ಒಂದು ಸಿಮ್ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಸಿಮ್ ಪ್ರೊವೈಡರ್ಗೂ ಕೂಡ ಈಗಾಗಲೇ ಪತ್ರವನ್ನ ಬರೆಯುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಅವರು ಕೊನೆಯದಾಗಿ ಯಾರೊಂದಿಗೆ ಮಾತನಾಡಿದ್ದಾರೆ, ಯಾರ್ಯಾರೊಂದಿಗೆ ಅವರು ಮಾತನಾಡಿದ್ದಾರೆ ಅದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಡಿ ಅನ್ನೋದನ್ನ ಕೂಡ ಈಗಾಗಲೇ ಕೇಳಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕೊನೆಯದಾಗಿ ಅವರಿಗೆ ಆದಂತಹ ಒಂದು ಒತ್ತಡ ಏನು, ಅದ್ರ ಬಗ್ಗೆ ಅವರು ಬೇರೆಯವರ ಬಳಿಯಲ್ಲಿ ಏನಾದರೂ ಹೇಳ್ಕೊಂಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಆ ಒಂದು ಮೊಬೈಲ್ ನಲ್ಲಿ ಏನಾದರೂ ಡೆತ್ ನೋಟ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಇರುವಂತದ್ದು. ಅಂದ್ರೆ ವಾಟ್ಸ್ಆಪ್ ನಲ್ಲಿ ಅವ್ರು ಯಾರಿಗಾದ್ರೂ ಮೆಸೇಜ್ ಮಾಡಿದ್ರ ಅಂತಾನೂ ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಕೊನೆಯದಾಗಿ ಅವರು ಯಾರಿಗೆ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.